ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನ ಮನಸ್ಸಿನ ಶುದ್ಧತೆಯೇ ಎಲ್ಲ. ನೋವನ್ನು ಬಿಟ್ಟು ಬಿಡು. ನಿನಗೆ ನೋವನ್ನು ನೀಡುತ್ತಿರುವುದೇನೆಂದು ನನಗೆ ತಿಳಿದಿದೆ. ನಿನ್ನ ಹಿತಕ್ಕಾಗಿಯೇ ಸಂದರ್ಭಗಳು ಸೃಷ್ಟಿಸಲಾಗಿವೆ ಎಂದು ನಂಬು. ಜನರು ನಿನ್ನನ್ನು ಹೇಗೆ ನೋಡುವರು ಎಂಬುದು ಮುಖ್ಯವಲ್ಲ. ನೀನು ತನ್ನನ್ನು ಹೇಗೆ ನೋಡುವೆಯೋ ಅದೇ ಮುಖ್ಯ. ನಿನ್ನ ಸುತ್ತ ನಡೆಯುತ್ತಿರುವುದೇನೆಂದು ನಿನಗೆ ಎಲ್ಲ ಸಮಯದಲ್ಲೂ ತಿಳಿದಿರಬೇಕು. ಆದರೆ ನಿನ್ನ ಗಮನ ತನ್ನ ಮೇಲೆಯೇ ಇರಬೇಕು. ಬೇರೆಯವರ ಮಾತುಗಳ ಮೇಲೆ, ಅವರ ಕಾರ್ಯಗಳ ಮೇಲೆ ಯಾವ ನಿಯಂತ್ರಣವೂ ಇಲ್ಲವೆಂದಿರುವಾಗ ಚಿಂತಿಸಿ ಪ್ರಯೋಜನವಿಲ್ಲ. ತನ್ನ ಆಲೋಚನೆಗಳನ್ನು ಸರಿಯಾಗಿಟ್ಟುಕೊಂಡರೆ, ತನ್ನ ಕಾರ್ಯಗಳ ಮೇಲೆ ಮಾತ್ರವೇ ಗಮನವಿದ್ದರೆ ನೆಮ್ಮದಿ ಇರುತ್ತದೆ. ನೀಡುವ ಕೈಯಿಗೆ ಪ್ರಸಾದ ದೊರಕುತ್ತದೆ. ನೀನು ಹೇರಳವಾಗಿ ಪಡೆಯುವೆ. ಇದು ಈ ನಿನ್ನ ಸಾಯಿಯಪ್ಪನ ಭರವಸೆ. ನನ್ನ ಮಗುವೆ, ತನ್ನ ಆಸೆಗಳಲ್ಲಿ, ನೀನು ಸಾಧಿಸಬೇಕೆಂದಿರುವ ಗುರಿಯಲ್ಲಿ ಎಲ್ಲರ ಹಿತವಿರಲಿ, ಎಲ್ಲರ ಯೋಗಕ್ಷೇಮವಿರಲಿ. ತನ್ನ ಬಗ್ಗೆ ಮಾತ್ರವಲ್ಲದೆ ಎಲ್ಲರ ಬಗ್ಗೆ ಯೋಚಿಸುವ ವ್ಯಕ್ತಿಯ ಆಸೆ ಪ್ರಾರ್ಥನೆಯಾಗುತ್ತದೆ. ನೀನು ನಿನ್ನ ಗುರಿಯನ್ನು ಸಾಧಿಸಲು ಎಲ್ಲ ದೈವ ಶಕ್ತಿಗಳ ಅನುಗ್ರಹವಿರುತ್ತದೆ. ಈ ಪ್ರಪಂಚವೇ ಒಂದು ಕುಟುಂಬವೆಂದು ಅರಿತ ವ್ಯಕ್ತಿಗೆ ಈ ಇಡೀ ಬ್ರಹ್ಮಾಂಡದ ಆಶೀರ್ವಾದ ಮತ್ತು ಬೆಂಬಲವಿರುತ್ತದೆ. ಈ ಸಾಯಿಯ ಆಶೀರ್ವಾದವನ್ನು ಪಡೆದಿರುವ ನೀನು ಭಾಗ್ಯಶಾಲಿ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.